ಹಾಯ್ ಮೇಡಮ್. ಹಲೋ, ಹೇಗಿದ್ದೀರಾ? ನೀವು ಹೇಗಿದ್ದೀರಾ? ಸೂಪರ್. ನೀವು ಚೆನ್ನಾಗಿದ್ದೀನಿ. ಎಕ್ಸ್ ಆ್ಯಂಡ್ ವೈ ಯಾಕೆ ಮೇಡಮ್? ಎಕ್ಸ್ ಆ್ಯಂಡ್ ವೈ ಅಂತ ಟೈಟಲ್ ಕೇಳಿದ್ರೇ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಅಲ್ವಾ? ಯೂನಿಕ್ ಆಗಿದೆ. ಹೌದು ಥಿಂಕೇ ಮಾಡಿರೋದ ಹೌದು ಹೌದು. ಇನ್ಫ್ಯಾಕ್ಟ್ ಇಂಡಿಯನ್ ಸಿನಿಮಾದಲ್ಲಿ ಕ್ರೋಮೋಸೋಮ್ಸ್ ಬಗ್ಗೆ ಐ ಥಿಂಕ್ ಫಸ್ಟ್ ಟೈಮ್ ಬರ್ತಾ ಇರೋದು. ನನಗೂ ತುಂಬ ಖುಷಿ ಇದೆ ಸತ್ಯ ಸರ್ ಜೊತೆ ಕೆಲಸ ಮಾಡಿ. ಇಟ್ಸ್ ಅ ವೆರಿ ಡಿಫ್ರೆಂಟ್ ಕಾಂಟೆಂಟ್. ಪರ್ಫೆಕ್ಟಾಗಿ ಸ್ಕ್ರೀನ್ ಪ್ಲೇ ಆಗಲಿ, ಮ್ಯೂಸಿಕ್ ಆಗಲಿ, ಆ್ಯಕ್ಟರ್ಸು ಪರ್ಫಾಮೆನ್ಸ್ಗಳಾಗಲಿ ತುಂಬ ಬ್ಯೂಟಿಫುಲ್ಲಾಗಿ ಬಂದಿದೆ. ನಾನು ನೋಡಿದ್ದೀನಿ. ಅಫ್ಕೋರ್ಸ್ ನಾನು ಸಿನಿಮಾದಲ್ಲಿದ್ದೀನಿ, ನನಗೆ ತುಂಬ ಚೆನ್ನಾಗೇ ಅನಿಸುತ್ತೆ. ಐ ರಿಯಲಿ ಹೋಪ್ ಆ್ಯಂಡ್ ಫೀಲ್ ದಟ್ ಆಡಿಯನ್ಸ್ ಆಲ್ಸೋ ವಿಲ್ ಟೇಕ್ ಇಟ್ ಇನ್ ದ ಸೇಮ್ ವೇ. ಎಲ್ರಿಗೂ ಇಷ್ಟ ಆಗುತ್ತೆ ಅಂತ ನಾನು ನಂಬಿದ್ದೀನಿ. ಹೋಪ್ಫುಲಿ ಯಾ. ನಿಮ್ಮ ಕ್ಯಾರೆಕ್ಟರ್ ಯಾವತ್ತೂ ಮಾಡದಿರೋ ಕ್ಯಾರೆಕ್ಟರ್ ಹಾಂ. ಡಿಫ್ರೆಂಟ್ ಆಗಿ ತೋರಿಸಿದ್ದಾರೆ. ತುಂಬ ಎಮೋಷನಲ್ ಆಗಿ ತೋರಿಸಿದ್ದಾರೆ ಕೂಡ. ಹೇಗೆ ಅನ್ಸುತ್ತೆ ಮೇಡಮ್? ನಾನು ಈ ಥರ ಒಂದು ಕ್ಯಾರೆಕ್ಟರ್ ಮುಂಚೆ ಪ್ಲೇ ಮಾಡಿರಲಿಲ್ಲ. ದೂರದರ್ಶನದಲ್ಲಿ ಒಂದು ವಿಲೇಜ್ ಗರ್ಲ್ ರೋಲಲ್ಲಿ ಕಾಣಿಸ್ಕೊಂಡಿರ್ತೀನಿ. ಇಲ್ಲಿರಲಾರೆ ಅಲ್ಲಿಗೆ ಹೋಗಲಾರೆ ಅಂತ ಗಿರೀಶ್ ಕಾಸರವಳ್ಳಿ ಸರ್ ಜೊತೆ ಮಾಡಿದ್ದೀನಿ. ಅದರಲ್ಲೂ ಒಂದು ಹ್ಯಾಂಡಿಕ್ಯಾಪ್ಡ್ ರೋಲಲ್ಲಿ ಕಾಣಿಸ್ಕೊಂಡಿರ್ತೀನಿ, ಫಿಸಿಕಲಿ ಚಾಲೆಂಜ್ ರೋಲಲ್ಲಿ ಕಾಣಿಸ್ಕೊಂಡಿರ್ತೀನಿ. ಬಟ್ ದಿಸ್ ಈಸ್ ಅಗೇನ್ ವೆರಿ ಡಿಫ್ರೆಂಟ್ ಆ್ಯಂಡ್ ಶೀ ಈಸ್ ವೆರಿ ಎಮೋಷ್ನಲಿ ಡ್ರೈನ್ಡ್ ಅಂತಲೇ ಹೇಳ್ಬೋದು. ಪಾತ್ರ ಆಶಾ ಕ್ಯಾರೆಕ್ಟರ್ ನೋಡಿದ್ರೆ ಇಟ್ಸ್ ಅ ವೆರಿ ಪ್ರಾಬ್ಲಮ್ಯಾಟಿಕ್ ಕ್ಯಾರೆಕ್ಟರ್. ಬಟ್ ಅದನ್ನು ಹೇಗೆ ಬ್ಯೂಟಿಫುಲ್ಲಾಗಿ ಕನ್ವರ್ಟ್ ಆಗುತ್ತೆ ಅನ್ನೋದನ್ನು ಸತ್ಯ ಸರ್ ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಎಲ್ರಿಗೂ ಫೀಲ್ ಆಗುತ್ತೆ. ಸೋಲ್, ಅನ್ಬಾರ್ನ್ ಸೋಲ್ ಏನು ನಮ್ಮ ಭೂಮಿಗೆ ಬರುತ್ತೋ ಆ ಜರ್ನಿಯಲ್ಲಿ ತಗೋಬೇಕಾದ್ರೆ ಏನೇನೆಲ್ಲ ಆಗುತ್ತೆ ಅನ್ನೋ ಎಂಟೈರ್ ಜರ್ನಿಯಲ್ಲಿ ನಾನು ಜೊತೆಲಿರ್ತೀನಿ ಅನ್ಬಾರ್ನ್ ಸೋಲ್ ಜೊತೆಗೆ. ಸೊ ದ್ಯಾಟ್ಸ್ ಮೈ ಕ್ಯಾರೆಕ್ಟರ್. ಅಂದರೆ ಇವಾಗ ನಿಮ್ಮ ಸಿನಿಮಾದಲ್ಲಿ ಸ್ಟಾರ್ ಕಾಸ್ಟಿಂಗ್ ಬಂದಿದೆ. ಹಾಂ, ಯಾವತ್ತೂ ಯಾರೂ ಆ ಥರ ಕ್ಯಾರೆಕ್ಟರ್ ಮಾಡೇ ಇಲ್ಲ. ತುಂಬ ಡಿಫ್ರೆಂಟ್ ಆಗಿ ಮಾಡಿದ್ದಾರೆ, ಮತ್ತೆ ತುಂಬ ಎಮೋಷನ್ ಆಗಿ ತೋರಿಸಿದ್ದಾರೆ. ಆಮೇಲೆ ಇನ್ನೊಂದಿರೋದೇ ಲೊಕೇಶನ್, ತುಂಬ ಸೂಪರ್ ಲೊಕೇಶನ್ ಅಂತ. ಹೌದು. ಹೇಗೆ ಅನ್ಸುತ್ತೆ? ಲೊಕೇಶನ್ ವಾಸ್ ಅಮೇಝಿಂಗ್. ಮಂಗಳೂರಲ್ಲಿ ಶೂಟಿಂಗ್ ಆಗಿದ್ದು. ತುಂಬ ಹೆಕ್ಟಿಕ್ ಆಗಿತ್ತು. ತುಂಬ ಬಿಸಿಲು ಮಳೆಯಲ್ಲಿ ಕೆಲಸ ಮಾಡಿದ್ದೀವಿ. ತುಂಬ ಇಷ್ಟಪಟ್ಟು ಮಾಡಿದ್ದೀವಿ. ಬಟ್ ಐ ಥಿಂಕ್ ಔಟ್ಪುಟ್ ನೋಡಿದಾಗ ನಿಮ್ಗೆ ಗೊತ್ತಿರುತ್ತೆ ಹೆಂಗೆ ಬಂದಿದೆ ಅಂತ. ಸೊ ಬ್ಯೂಟಿಫುಲ್ ಲೊಕೇಶನ್, ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್. ಆ್ಯಂಬೋ ಆಟೋದಲ್ಲೇ ನಮ್ಮ ಜರ್ನಿ ಇರುತ್ತೆ. ಆ್ಯಂಬೋ ಆಟೋ ಅಲ್ವಾ, ತುಂಬ ಡಿಫ್ರೆಂಟಾಗಿ. ಅದೇ ಸತ್ಯ ಸರ್ ಬ್ರೈನಲ್ಲಿ ಅದು ಏನಿದೆಯೋ ಗೊತ್ತಿಲ್ಲ. ಐ ವಾಂಟ್ ಟು ಗೆಟ್ ಸನ್ರೂಫ್ ಇದೆ ಅಲ್ವಾ. ವಿ ಕ್ಯಾನ್ ಆಲ್ಸೋ ಕಮ್ ಆನ್ ಟಾಪ್. ಆ ಸಾಂಗ್ ಯಾರ್ಯಾರು ನೋಡಿದಿರೋ ಅವ್ರಿಗೆ ಗೊತ್ತಿರುತ್ತೆ. ವಿಲ್ ಕಮ್ ಔಟ್ ಆಫ್ ದ ಸನ್ ರೂಫ್ ಆ್ಯಂಡ್ ವಿಲ್ ಬಿ ಎಂಜಾಯಿಂಗ್ ಆ್ಯಂಡ್ ಇಟ್ಸ್ ಅನ್ ಎಕ್ಸ್ಪೀರಿಯನ್ಸ್. ಇನ್ಫ್ಯಾಕ್ಟ್ ಇದನ್ನೆಲ್ಲ ಥಿಯೇಟರಿಗೆ ಬಂದು ನೋಡಿದ್ರೇ ನಿಮಗೆ ಕನೆಕ್ಟ್ ಆಗೋದು. ಓ ಟಿ ಟಿಯಲ್ಲಿ ಬಂದು ಅದನ್ನು ನೋಡಿದ್ರೆ ಐ ಡೋಂಟ್ ನೋ, ಇಟ್ ಡಸಂಟ್ ಮೇಕ್ ಸೆನ್ಸ್. ಥಿಯೇಟರ್ಗೆ ಬಂದು ನೋಡಿ, ತುಂಬ ಒಳ್ಳೆ ಎಕ್ಸ್ಪೀರಿಯನ್ಸ್ ಸಿಗುತ್ತೆ ನಿಮಗೆಲ್ಲರಿಗೂ. ನಿಮ್ಗೆ ಏನು ಇವಾಗ ಮಂಗಳೂರು ಪೋರ್ಷನ್ ಏನಿದೆ ಅದ್ರಲ್ಲಿ ನನ್ಗೆ ಅನ್ಸಿರೋ ಪರ್ಸ್ನಲಿ ನೀವು ಯಾರು ಆ್ಯಕ್ಟಿಂಗ್ ಮಾಡಿಲ್ಲ, ನ್ಯಾಚುರಲ್ ಆಗಿ ಆರಾಮಾಗಿ ಓಡಾಡ್ಕೊಂಡು. ದಟ್ಸ್ ಬಿಕಾಸ್ ಆಫ್ ಅಗೇನ್ ಸತ್ಯ ಸರ್. ಅವ್ರು ಎಷ್ಟು ಸಲ ಹೇಳಿದ್ದಾರೆ ಅಂದರೆ ನ್ಯಾಚುರಲ್ ಆಗಿ ಮಾಡಿ ಅಂತ. ಇನ್ಫ್ಯಾಕ್ಟ್ ನಾನು ಪ್ರೀವಿಯಸ್ ದೂರದರ್ಶನ ಸಿನಿಮಾದಲ್ಲಿ ಡೈರೆಕ್ಟರ್ಸ್ಗೆ ತಲೆ ತಿನ್ಬಿಡ್ತಾ ಇದೆ, ಪ್ಲೀಸ್ ಸರ್ ನಂಗೆ ಸ್ಕ್ರಿಪ್ಟ್ ಕೊಡಿ, ನಾನು ಪ್ರಿಪೇರ್ ಮಾಡ್ಕೊಂಬರ್ತೀನಿ. ಫುಲ್ ಪ್ರಿಪೇರ್ಡ್ ಆ್ಯಕ್ಟರ್ ನಾನು. ಆನ್ ಸ್ಪಾಟ್ ಅಂದರೆ ಸ್ಪಾಟಲ್ಲಿ ಮಾಡೋಕ್ಕೆ ಇಷ್ಟ, ಬಟ್ ದೆನ್ ಆಲ್ವೇಸ್ ಟು ಬಿ ಪ್ರಿಪೇರ್ಡ್ ಇಸ್ ಅನ್ ಅಡ್ವಾಂಟೇಜ್ ಅಂತ ನನಗೆ ಫೀಲ್ ಆಗುತ್ತೆ. ಬಟ್ ಇಲ್ಲ, ಆ ಥರ ಇರಲಿಲ್ಲ. ಸತ್ಯ ಸರ್ ಸೀನಲ್ಲೇ ಸ್ಪಾಟಲ್ಲೇ ಕುತ್ಕೊಂಡು ಸೀನ್ ಬರೆಯೋದಾಗಲಿ, ಡೈಲಾಗ್ಸ್ ಬರೆಯೋದಾಗಲಿ ಎಲ್ಲ ಸ್ಪಾಂಟಿನಿಯಸ್ ಆಗಿ ಅಲ್ಲೇ ಆಗ್ತಾಯಿತ್ತು. ಸೊ ದಟ್ ವಾಸ್ ಅ ವೆರಿ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್. ಮೇಡಮ್, ಇತ್ತೀಚಿನ ದಿನಗಳಲ್ಲಿ ಹಾಂ, ಯಾರು ಸಿನಿಮಾಗೆ ಬರ್ತಿಲ್ಲ. ಹೌದು. ಸಿನಿಮಾ ಕನ್ನಡ ತುಂಬ ಬೇಜಾರಾಗುತ್ತೆ. ಹೌದು, ಯಾರು ಸಿನಿಮಾ ಬರ್ತಿಲ್ಲ. ಇತ್ತೀಚೆಗೆ ವಿನೋದ್ ಪ್ರಭಾಕರ್ ಸರ್ ಚೇಂಬರ್ಗೆ ಹೋಗ್ಬಿಟ್ಟು ಹಾಂ, ನಮ್ದು ಸಿನಿಮಾ ಕೊಡಿ, ಸಿನಿಮಾ ತೆಗಿತಿದ್ದಾರೆ. ಆ್ಯಕ್ಚುಲಿ ಚೆನ್ನಾಗಿ ಹೋಗ್ತಿದೆ ಮಾದೇವ, ಬಟ್ ತೆಗಿತಿದ್ದಾರೆ. ಬಟ್ ಏನು ಅನ್ಸುತ್ತೆ ಮೇಡಮ್ ನಿಮ್ಮ ಸಿನಿಮಾ ಅಲ್ಲ, ತುಂಬ ಬೇಜಾರಾಗುತ್ತೆ. ಬೇರೆ ಕಡೆ ಒಳ್ಳೆ ಕಂಟೆಂಟ್ ಇರೋವಂಥ ಸಿನಿಮಾ ಬಂದರೆ, ಇನ್ಫ್ಯಾಕ್ಟ್ ಟೂರಿಸ್ಟ್ ಫ್ಯಾಮಿಲಿ ನೋಡಿರ್ತಿರೋ ಇಲ್ವೋ ಗೊತ್ತಿಲ್ಲ, ಬಟ್ ನಾನು ನೋಡಿದೆ. ಆ ಥರ ಸಿನಿಮಾ ಇಲ್ಲಿ ಬಂದರೆ ಐ ಡೋಂಟ್ ನೋ ಎಷ್ಟು ಮಟ್ಟಕ್ಕೆ ವರ್ಕ್ ಆಗುತ್ತೋ ಆಗಲ್ವೋ ಗೊತ್ತಿಲ್ಲ. ಬಟ್ ಅಲ್ಲಂದರೆ ಆಡಿಯನ್ಸ್ ತುಂಬ ಕನೆಕ್ಟ್ ಆಗಿ ಪುಷ್ ಮಾಡ್ತಾರೆ ನೋಡಿ ಅಂತ. ನಮ್ಮಲ್ಲೂ ಜನ ಆ ಥರ ಮಾಡಬೇಕು. ಒಳ್ಳೆ ಕಂಟೆಂಟ್ ಇರೋ ಸಿನಿಮಾ ಬಂದಾಗ ನಮ್ಮ ಸಿನಿಮಾ ಅಂತ ನಾನು ಹೇಳ್ತಾ ಇಲ್ಲ, ಬಟ್ ಡೆಫಿನೆಟ್ಲಿ ಒಳ್ಳೆ ಕಂಟೆಂಟ್ ಇರೋವಂಥ ಸಿನಿಮಾ. ಇದನ್ನು ಬಂದು ನೋಡಿ ನಿಮ್ಗೆ ಇಷ್ಟ ಆದರೆ ಖಂಡಿತ ಇಷ್ಟ ಆಗುತ್ತೆ ಅಂತ ನಾನು ನಂಬಿದ್ದೀನಿ. ಇಷ್ಟ ಆದರೆ ಅದನ್ನು ಪುಷ್ ಮಾಡಿ. ನಮ್ಮ ಕನ್ನಡ ಸಿನಿಮಾ ಎಲ್ರಿಗೂ ರೀಚ್ ಆಗಬೇಕು. ಓನ್ಲಿ ದೆನ್ ಕನ್ನಡ ವಿಲ್ ಫ್ಲರಿಶ್, ನಮ್ಮ ಇಂಡಸ್ಟ್ರಿ ಫ್ಲರಿಶ್ ಆಗುತ್ತೆ. ಆರ್ಟಿಸ್ಟ್ ಆಗಿ ನಮಗೂ ಒಳ್ಳೆ ಕೆಲಸ ಸಿಗುತ್ತೆ. ಇದು ಪ್ರೊಡ್ಯೂಸರ್ಸು ಮತ್ತು ಡೈರೆಕ್ಟರ್ಸ್ ಅವ್ರಿಗೂ ಮುಂದೆ ಕೆಲಸ ಮಾಡಬೇಕು, ಇನ್ನೂ 1-2 ಸಿನಿಮಾ ಮಾಡಬೇಕು ಅಂದರೆ ಅವ್ರಿಗೂ ತುಂಬ ಹೆಲ್ಪ್ ಆಗುತ್ತೆ. ಸೊ ಪ್ಲೀಸ್ ಆಡಿಯನ್ಸ್ ಆಗಿ ನೀವು ನಮ್ಗೆ ಹೆಲ್ಪ್ ಮಾಡಬೇಕು. ನಿಮ್ಮ ಸಿನಿಮಾದಲ್ಲಿ ಮೇಜರ್ ಅಂದರೆ ಅಮ್ಮ, ಹೌದು, ಆಮೇಲೆ ವೃದ್ಧಾಶ್ರಮ, ಅನಾಥಾಶ್ರಮ, ಹೌದು, ಎರಡು ತುಂಬ ಸಕ್ಕತ್ತಾಗಿ ತೋರಿಸಿದ್ದೀರಾ. ಹೌದು, ಅದ್ರ ಬಗ್ಗೆ ಹೇಳೋದು.
ಅಂದರೆ ಅದನ್ನು ಏನು ಜಾಸ್ತಿ ಏನು ಹೇಳೋದಂತ ಗೊತ್ತಾಗ್ತಾಯಿಲ್ಲ, ಸಿನಿಮಾ ನೋಡಿದ್ರೆ ಗೊತ್ತಾಗುತ್ತೆ. ಆದರೆ 100% ನಾನು ಬರ್ದ್ಕೊಡ್ತೀನಿ. ಯಾರ್ಯಾರೆಲ್ಲ ಬರ್ತಿರೋ ದಿಲ್ ಸ್ಟಾರ್ಟ್ ಕ್ರೈಂಗ್, ಕಣ್ಣೀರು ಇಲ್ಲದೆ ಹೋಗಲ್ಲ. ಈಕ್ವಲಿ ಅಳ್ತಾನೆ ಹೋಗ್ತೀರಾ ಅಂತಲೂ ಹೇಳಲ್ಲ, ಖುಷಿ ಆಗ್ತೀರಾ, ಅಳ್ತೀರಾ, ನಗ್ತೀರಾ, ಎಲ್ಲ ಥರದ ಎಮೋಷನ್ಸು ಫೀಲ್ ಆಗ್ತೀರಾ. ಸೊ ಇಟ್ಸ್ ಕಂಪ್ಲೀಟ್ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್, ಎಲ್ಲರೂ ನೋಡಬೇಕು. ಮೇಡಮ್ ನಾಳೆ ನಿಮ್ಮ ಎಕ್ಸ್ ಆ್ಯಂಡ್ ವೈ ಮೂವಿ ರಿಲೀಸ್ ಆಗ್ತದೆ. ಹೌದು, ತುಂಬ ನರ್ವಸ್ ಆಗಿದೆ. ಯಾಕೆ ಬಂದು ನೋಡ್ಬೇಕು ಮೇಡಮ್ ಸಿನಿಮಾ? ಅಂದರೆ ಇಷ್ಟೊತ್ತು ಹೇಳಿದ್ನಲ್ಲ, ಒಳ್ಳೆ ಕಂಟೆಂಟ್ ಇರೋ ಅಂಥ ಸಿನಿಮಾ. ಜಾಸ್ತಿ ಹೇಳಲ್ಲ, ನೀವು ಬಂದು ನೋಡಿ, ಎಲ್ರಿಗೂ ಇಷ್ಟ ಆಗುತ್ತೆ, 100% ಇಷ್ಟ ಆಗುತ್ತೆ. ಇಷ್ಟ ಆದರೆ ನಿಮ್ಮ ಫ್ಯಾಮ್ಲಿ ಫ್ರೆಂಡ್ಸಿಗೆ ಎಲ್ರಿಗೂ ಹೇಳಿ. ಹಾಗೆ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡೋರ್ವರೆಗೂ ಎಲ್ಲರೂ ನೋಡೋ ಅಂಥ ಒಂದು ಸಿನಿಮಾ. ಮಕ್ಕಳಿರೋರು, ಮಕ್ಕಳು ಇಲ್ಲದೆ ಇರೋರು, ಮಕ್ಕಳು ಮಾಡ್ಕೋಬೇಕು ಅನ್ನೋರು ಎಲ್ಲರೂ ನೋಡೋ ಅಂಥ ಒಂದು ಸಿನಿಮಾ. ಪ್ಲೀಸ್ ದಯವಿಟ್ಟು ನೋಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಮೇಡಮ್. ನಿಮ್ಮ ಮುಂದಿನ ಪ್ರಾಜೆಕ್ಟ್ಸ್ಗೆ ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್.